ಮಕ್ಕಳೇ, ಈ ದಿನ ನಾವು 10ನೇ ತರಗತಿಯ ಗದ್ಯ ಭಾಗ ಶಬರಿ ಈ ಗದ್ಯ ಭಾಗದ ಮುಂದುವರಿದ ಭಾಗವನ್ನು ನೋಡೋಣ. ನಾವು ಈ ದಿನದಲ್ಲಿ ಈ ಪಠ್ಯದಲ್ಲಿ ಗದ್ಯದಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥ ಭಾಗ ಯಾವುದು, ಇದರಲ್ಲಿ ಈ ದಿನ ಗಮನಿಸುವಂಥ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಇಲ್ಲಿ ನಾವು ಓದ್ ಕ್ಲಾಸಲ್ಲಿ ಯಾರು ರಾಮ ಮತ್ತು ಲಕ್ಷ್ಮಣ ಶಬರಿಯನ್ನ ದೂರದಿಂದನೇ ನೋಡ್ತಾರೆ. ಅವಳು ಏನ್ ಮಾಡ್ತಿರ್ತಾಳೆ, ಅಲ್ಲಿ ತನ್ನ ಆಶ್ರಮದ ಸುತ್ತಮುತ್ತ ಇರುವಂತಹ ವನದಲ್ಲಿ ಏನ್ ಮಾಡ್ತಿರ್ತಾಳೆ, ಹೂ ಹಣ್ಣು ಹಂಪಲುಗಳನ್ನೆಲ್ಲ ಸಂಗ್ರಹಿಸ್ತಾ ಇರ್ತಾಳೆ ರಾಮನಿಗಾಗಿ. ಆ ದೃಶ್ಯವನ್ನ ರಾಮ ಮತ್ತು ಲಕ್ಷ್ಮಣ ಇಬ್ರು ಮರೆಯಲ್ಲಿ ನಿಂತುಬಿಟ್ಟು ಏನ್ ಮಾಡ್ತಾ ಇದ್ರು, ವೀಕ್ಷಿಸ್ತಾ ಇದ್ರು. ಯಾವುದು ಈ ಮರಳು ಅಂದ್ರೆ ನಾವು ಅದನ್ನ ಪರೀಕ್ಷೆ ಮಾಡೋದಕ್ಕೂ ಮುಂಚೆ ಮರೆಯಲ್ಲಿ ನಿಂತು ನೋಡೋಣ ಅಂತೇಳಿ ಇಬ್ರು ಮರೆಯಲ್ಲಿ ನಿಂತುಬಿಟ್ಟು ಏನ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಈ ದಿನ ಅದು ಮುಂದುವರೆದಂತೆ ಶಬರಿಯು ಹಾಡುತ್ತಿರುವುದು. ಶಬರಿ ಇವರು ಮರೆಯಲ್ಲಿ ನಿಂತುಬಿಟ್ಟು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಶಬರಿ ತಾನು ಸಂಗ್ರಹಿಸಿರುವಂತಹ ಹೂವು ಹಣ್ಣು ಹಂಪಲುಗಳನ್ನು ಕುರಿತುಬಿಟ್ಟು ಹಾಡ್ತಾ ಇರ್ತಾಳೆ. ರಾಮನ ಬಗ್ಗೆನೆ ಹಾಡ್ತಾ ಇರುವಂತಹ ಸನ್ನಿವೇಶವನ್ನು ಇದನ್ನ ಗಮನಿಸ್ತೀವಿ. ಮತ್ತೆ ಶಬರಿಯು ರಾಮ ಲಕ್ಷ್ಮಣರನ್ನು ನೋಡುವಂತಹ ಸಂದರ್ಭ. ಎಷ್ಟೋ ವರ್ಷಗಳ ನಂತರ ಏನ್ ಮಾಡ್ತಾ ಇದ್ದಾಳೆ, ರಾಮನನ್ನ ನೋಡುವಂಥದ್ದು. ಆ ಸಂದರ್ಭ ಹೇಗಿತ್ತು ಅನ್ನೋದನ್ನ ನಾವು ನೋಡೋಣ. ಹಾಗೆ ಶಬರಿಯ ಉಪಚಾರ, ಆ ರಾಮ ಮತ್ತು ಲಕ್ಷ್ಮಣರನ್ನು ನೋಡಿದ ತಕ್ಷಣ ಅವ್ರಿಗೆ ಯಾವ ರೀತಿಯ ಆತಿಥ್ಯವನ್ನ ನೀಡಿದ್ದು, ಯಾವ ರೀತಿಯ ಆಧಾರವನ್ನು ಮಾಡಿದ್ರು ಅನ್ನೋದನ್ನು ಸಹ ನಾವು ನೋಡ್ತೇವೆ. ಹಾಗೆ ಶಬರಿಗೆ ರಾಮನ ಆಶೀರ್ವಾದ, ಕೊನೆಗೂ ತನ್ನ ಆಸೆ ಈಡೇರಿದ ನಂತರ ನನಗೆ ಮುಕ್ತಿ ಕೊಡು ಪ್ರಭು ಅಂತ ಹೇಳೋರು ಶಬರಿ ರಾಮನನ್ನ ಕೇಳುವಂಥದ್ದು. ಆ ಸಂದರ್ಭದಲ್ಲಿ ರಾಮ ಅವರಿಗೆ ಯಾವ ರೀತಿ ಆಶೀರ್ವಾದವನ್ನ ಮಾಡ್ದ ಅದನ್ನು ನಾವು ಇದನ್ನ ನೋಡ್ತೇವೆ. ಮತ್ತೆ ಶಬರಿಯ ಮೋಕ್ಷ, ಕೊನೆಗೆ ಶಬರಿ ಏನ್ ಮಾಡ್ತಾರೆ, ಬೆಂಕಿಯಲ್ಲಿ ಲೀನವಾಗ್ತದೆ, ಅಗ್ನಿಯಲ್ಲಿ ಲೀನವಾಗುವಂತಹ ಸಂದರ್ಭ. ಇಷ್ಟು ಅಂಶಗಳನ್ನು ನಾವು ಇದನ್ನ ಗಮನಿಸೋಣ. ನಾವು ಹೋದ ತರಗತಿಯಲ್ಲಿ ಎಲ್ಲಿವರೆಗೂ ನೋಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ಮತ್ತೆ ರಾಮ ಲಕ್ಷ್ಮಣ ಏನ್ ಮಾಡಿದ್ರು, ಧನು ಮಹರ್ಷಿಗಳ ಆದೇಶದಂತೆ ವನದಲ್ಲಿ ಸಂಚರಿಸ್ತಾ ಈಗ ಶಬರಿ ಆಶ್ರಮಕ್ಕೇನೆ ಬಂದಿದ್ದಾರೆ, ಮತಂಗ ಋಷಿಮುನಿಗಳ ಆಶ್ರಮಕ್ಕೇನೆ ಬಂದಿದ್ದಾರೆ. ಮರೆಯಲ್ಲಿ ನಿಂತ್ಬಿಟ್ಟು ಗಮನಿಸ್ತಾ ಇದ್ದಾರೆ. ರಾಮ ಹೇಳ್ತಿದ್ದಾನೆ, ಯಾವುದು ಈ ಮರಳು ನಮ್ಮ ಹತ್ರ ಬರ್ತಾ ಇದೆ ಅಂತ ಹೇಳಿ ಹೇಳಿದಾಗ ಅವಾಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಇದೇನು ಅಂತ ಹೇಳಿ ನಾವು ಪರೀಕ್ಷೆ ಮಾಡ್ದೇನೆ ನಮ್ಮ ಅದ್ರ ಎದುರಿಗೆ ಹೋಗೋದು ಬೇಡ, ಆದ್ರೆ ಏನಾದ್ರೂ ತೊಂದರೆ ಆಗ್ಬೋದು, ಅದಕ್ಕೆ ನಾವು ಮರೆಯಲ್ಲಿ ನಿಂತುಬಿಟ್ಟು ನೋಡೋಣ ಅಂತೇಳಿ ಮರೆಯಲ್ಲಿ ನಿಂತು ನೋಡ್ತಾ ಇದ್ದಾರೆ. ಈಗ ಶಬರಿ ಬರ್ತಿದ್ದಾಳೆ. ಎರಡನೇ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ವಿ, ಒಳತೆರೆ ಎದ್ದು ವಿಶಾಲವಾದ ಶಬರಿ ಆಶ್ರಮವನ್ನು ತೋರುವುದು. ಈಗ ತೆರೆ ಎತ್ತಿದೆ ನಾಟಕದ ಸಂದರ್ಭದಲ್ಲಿ. ಈಗ ವಿಶಾಲವಾಗಿರುವಂತಹ ಮತಂಗಾಶ್ರಮ ಕಾಣಿಸ್ತಾ ಇದೆ. ಅಲ್ಲಿ ದೂರದಲ್ಲಿ ಹಿಂಬದಿಗೆ ವೇದಿ ಇದೆ. ದೂರದಲ್ಲಿ ಒಂದು ವೇದಿ ಅಂತ ಹೇಳಿದ್ರೆ ಹೋಮ ಹವನವನ್ನು ಮಾಡುವಂತಹ ಒಂದು ಸ್ಥಳ, ಅದನ್ನ ವೇದಿ ಅಂತೇಳಿ ಕರೀತಾರೆ. ಹೋಮ ನಡೆಯುವ ಸ್ಥಳವನ್ನ ವೇದಿ ಇದೆ. ಅದರ ಸುತ್ತ ಆಶ್ರಮದ ಸಿದ್ಧರು ಅಲಂಕರಿಸಿ ಹೋದ ಹೂವು ಇನ್ನು ಬಾಡದಂತಿವೆ. ಈಗಾಗಲೇ ಹೋಮ ಹವನ ಮಾಡಿರುವಂತಹ, ಆ ಕಾಡಲ್ಲಿ ವಾಸ ಮಾಡಿರುವಂತಹ ಸಿದ್ಧರು ಈ ಹೋಮ ಹವನದಲ್ಲಿ ಬಳಸಿರುವಂತಹ ಹೂವುಗಳು ಇನ್ನು ಬಾಡದೆ ಹಾಗೆ ಉಳಿದಿದ್ದಾವೆ. ವೇದಿಯಲ್ಲಿ ಅಗ್ನಿ ಹೊಗೆಯಾಡುತ್ತಿದೆ. ಅಲ್ಲಿರುವಂತಹ ಬೆಂಕಿಯು ಇನ್ನು ಹೊಗೆಯಾಡ್ತಾ ಇದೆ, ಕೆಂಡ ಇನ್ನು ಬಿಟ್ಟಿದೆ. ಶಬರಿ ನಿನ್ನೆ ರಾಮನಿಗೆಂದು ಆರಿಸಿದಂತ ಈಗ ಬಾಡಿ ಹೋಗಿರುವ ಹೂ ಹಣ್ಣು ತಳಿರುಗಳನ್ನು ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ಇದ್ದಾಳೆ. ಈಗ ಶಬರಿ ಒಬ್ಬಳೇ ಇದ್ದಾಳೆ ಅಲ್ಲಿ. ಅವಳು ಏನ್ ಮಾಡ್ತಿದ್ದಾಳೆ ಈಗ ಅಂತ ಹೇಳಿದ್ರೆ, ನಿನ್ನೆ ದಿನ ರಾಮನಿಗೋಸ್ಕರ ತಂದಿರುವಂತಹ ಹೂವು ಹಣ್ಣು ಹಂಪಲುಗಳನ್ನೆಲ್ಲ ತೆಗಿತಾ ಇದ್ದಾಳೆ. ಈಗ ಬಿಡಿಸಿ ತಂದಿರುವಂತಹ ಹೊಸದಾದ ಹಣ್ಣು ಹೂವುಗಳನ್ನೆಲ್ಲ ಅವುಗಳ ಜಾಗದಲ್ಲಿ ಇಡ್ತಾ ಇದ್ದಾಳೆ. ಹಳೆದನ್ನ ತೆಗೆದುಬಿಟ್ಟು ಬಾಳಿ ಹೋಗಿರುವಂತಹ ಹೂವು ಹಣ್ಣುಗಳನ್ನ ತೆಗೆದು ಆ ಜಾಗದಲ್ಲಿ ಹೊಸದನ್ನ ಇಡ್ತಾ ಇದ್ದಾಳೆ. ಇಷ್ಟು ವರ್ಷ ನಾವು ಮಾಡ್ಕೊಂಡು ಬಂದಿರೋದು ಇದೇನೆ. ಇವತ್ತು ಬರ್ತಾನೆ ರಾಮ ಅಂತ ಹೇಳಿ ತರೋದು, ಮತ್ತೆ ಮಾರನೇ ದಿನ ಅವುಗಳನ್ನ ತೆಗೆದು ಹೊಸದನ್ನ ಇಡೋದು, ಇದೇ ರೀತಿ ಅವಳು ಮಾಡ್ತಾ ಇರೋದು. ಪ್ರತಿನಿತ್ಯ ಇದೇ ಕೆಲಸ ಅವಳದ್ದು ಆಗಿರುತ್ತೆ. ಈ ದಿನನೂ ಸಹ ಅದೇ ರೀತಿ ಮಾಡ್ತಾ ಇದ್ದಾಳೆ. ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ಇದ್ದಾಳೆ. ಅವುಗಳನ್ನು ಉದ್ದೇಶಿಸಿ ಈ ತರ ಹಾಡುತ್ತಾಳೆ. ಅವುಗಳ ಅಂಶಗಳು ಏನೇನು,
ಹೂವು, ಹಣ್ಣು, ತಳಿರು, ಹೌದಾ, ಇವುಗಳನ್ನೆಲ್ಲ ರಾಮನಿಗೋಸ್ಕರ ಸಂಗ್ರಹಿಸ್ತಾ ಇದ್ದಾಳಲ್ವಾ, ಅವಳ ಜಾಗದಲ್ಲಿ ಹಳೆದನ್ನು ತೆಗೆದ್ಬಿಟ್ಟು ಹೊಸದನ್ನು ಇಡ್ತಾ ಆಡ್ತಾ ಇದ್ದಾಳೆ. ಅವಳು ಕುರಿತು ಹೇಳ್ತಾ ಇದ್ದಾಳೆ, ನಿನ್ನ ಎಳಮೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತೆರದೆ, ಬರಿ ಗಾಳಿಗಾರಿರುವ ನಿನ್ನೆ ಚೆಂದಳಿರೆ. ತುಂಬಿ ಬಂಬಲ ಪಗಳ್ವೆಗೆಂಬಾದ ಕಂಪಿನಿಂದ ಅವನ ಹಸುವನ್ನು ದೀಪಿಸದೆ ಸೊರಗಿದ ಅಲರೆ. ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದ ಕೆಟ್ಟು ಉಳುವಿಗಾಸರೆಯಾದ ಎಲೆ ವನ್ಯ ಫಲವೇ. ಮೀಸಲಾಗದೆ ನಿಂತು ಮಾಸಲಾಗುವ ಇವನು ಮರಮರಳೆ ಹೊಸತರಿಂದ ಅಣಿಗೈವ ಛಲವೇ. ಮಾಲೆಯನ್ನ ಕಟ್ಟುತ್ತಾ ಹಾಡುತ್ತಾಳೆ. ಈಗ ಅಂಶ ಏನೋ ಹೂ ಹಣ್ಣು ಹೂಗಳನ್ನು ಕುರಿತುಬಿಟ್ಟು ಹಾಡೋದಲ್ವಾ, ಈಗ ಹೂ ಮಾಲೆಯನ್ನು ಕುರಿತುಬಿಟ್ಟು ಕಟ್ತಾ ಹಾಡ್ತಾ ಇದ್ದಾಳೆ. ಎಂದು ಕಾಂಬೆನ ರಾಮನನ್ ಎಂದು ಕಾಂಬೆನ, ದಶರಥನ ಪುತ್ರನಂತೆ ಸಾಧು ಜನರ ಮಿತ್ರನಂತೆ, ಧೀರ ಶೂರ ವೀರ ಗಂಭೀರ ಸದ್ಗುಣ ಸಾರನಂತೆ. ಎಂದು ಕಾಂಬೆನ ರಾಮನನ್ ಎಂದು ಕಾಂಬೆನ, ಅಂಜಿಸುವವರು ಅಂಜುವಂತೆ ಬಿಲ್ಲ ಹಿಡಿದು ಬರುವನಂತೆ, ಆದೊಡೆ ಬಹು ಸೌಮ್ಯನಂತೆ ಹಸುಳೆಯಂತೆ ಕಾಂಬನಂತೆ. ಎಂದು ಕಾಂಬೆನ ರಾಮನನ್ ಎಂದು ಕಾಂಬೆನ, ಅರಸುತನವ ತೊರೆದನಂತೆ ತವಸಿತನವ ಕೊಂಡನಂತೆ, ತಮ್ಮನೊಡನೆ ಬನಕ್ಕೆ ಬರಲು ಮನದಿ ಭಯವೇ ಇಲ್ಲವಂತೆ. ಎಂದು ಕಾಂಬೆನ ರಾಮನನ್ ಎಂದು ಕಾಂಬೆನ, ಕೆಟ್ಟ ಕನಸಿನಿರುಳು ಕಳೆವ ಸುಪ್ರಭಾತದಂತವನನ್ನು ಗುರುಸಿದ್ದರೆ ಮೆಚ್ಚಿದಂತ ಸನ್ಮಂಗಳ ಮೂರ್ತಿಯನು. ಎಂದು ಕಾಂಬೆನ ರಾಮನನ್ ಎಂದು ಕಾಂಬೆನ, ಕಟ್ಟಿದ ಮಾಲೆಗೆ ಮುದ್ದಿಕ್ಕುವಳು. ರಾಮ, ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ. ಶಬರಿ ನಡುಗುವೆದೆಯಿಂದ ಹಿಂದಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ, ನೀ ರಾಮನೇ ಮಹಾಪುರುಷ. ರಾಮ, ಹೌದು ತಾಯಿ ಹೌದು, ರಾಮನೆಂಬರು ನನ್ನ, ಈತ ನನ್ನನುಜ ಸೌಮಿತ್ರಿ. ಶಬರಿ, ರಾಮಲಕ್ಷ್ಮಣರೇ ನೀವು, ರಾಮನೇ ನೀನು. ಶಬರಿ ತುಂಬಾ ಸಡಗರಗೊಳ್ಳುತ್ತಾಳೆ. ಮುಂದೆ ಮೇಳದವರು ಹಾಡುವ ಹಾಡು ಅವಳು ಗೈದ ಉಪಚಾರವನ್ನು ಬಣ್ಣಿಸುತ್ತದೆ. ಕಂಡಳು ಶಬರಿ ರಾಮ ಬಂದು ನಿಂತಿರುವುದ, ಕಂಡ ಬೆರಗು ಕಳೆದ ಬಳಿಕ ಸನಿಯ ಕೈದಿ ಮೈಯ ಮುಟ್ಟಿ ಪದದಿ ಕೆಳೆದು ಕೈಯ ಕಣ್ಣಿಗೊತ್ತಿಕೊಂಡು ಹನಿಯ ಸುರಿಸಿ ಬನ್ನಿರೆಂದು ಗದ್ಗದಿಸುತ್ತ, ಅಯ್ಯೋ ಏನು ಅಳಿಯೇ ಇಲ್ಲ, ನಿನ್ನೆಯಷ್ಟು ಚೆನ್ನವಿಲ್ಲ ಎನ್ನುತ್ತಾ ಬಲು ಹಂಬಲ ಅಂದು ತನ್ನ ಬಗೆಯ ಬಯಕೆಯಂತೆ ಬಗೆಯ ಕಂಪನಿಡುವ ವನಮಾಲೆಯ ಕೊರಳಿಗಿಟ್ಟು ಅಬ್ಬಾ ಎಂದು ಹಿಕ್ಕಿ ಇದು ರುಚಿ, ಇದರಷ್ಟು ರುಚಿಯ ಹಣ್ಣೇ ಇಲ್ಲ ಜಗದೋಳ್ ಎಂದು ನಿಮಗೇ ಎಂದೇ ತಂದೆನೆಂದು ತಾನೇ ಅವರ ಕೈಯೊಳಿತ್ತು ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುವರರೊಂದು ಮಂದಹಾಸ ತೋರೆ ನೋಡಿ ಧನ್ಯಭಾವದಿಂದ ಕೂಡಿ. ಹೀಗೆ ಅವರಿಗೆ ಉಪಚಾರವನ್ನು ಮಾಡಿ ಶಬರಿ ತನ್ನ ಅಂತಃಸುಖವನ್ನು ತೋರುವುದಕ್ಕೆ ಈ ತರ ಹಾಡಿಕೊಂಡು ನರ್ತಿಸುತ್ತಾಳೆ, ಕುಣಿತಾಳೆ. ಇವಾಗ ಹಾಡ್ತಾ ಕುಣಿತಾ ಇರುವಂಥದ್ದು. ಸುಖಿನಾ ಸುಖಿನಾ ಸುಖಿ ನಾನು, ಬರೀ ಸುಖಿ ಸುಮ್ಮನೆ ಸುಖಿ ನಾನು, ನಾನಿಲ್ಲದ ನಾನಾಗಿಹೆನು ಆಸೆ ತೀರಿ ಹಾಯಾಗಿಹೆನು, ಹಂಬಲನ್ನು ಕಳೆದಿಹೆ ತುಂಬಿರುವೆನು ನಾ, ಸುಮ್ಮನೆಯೇ ಬಲು ಸುಖಿ ನಾನು, ಸುಖಿನಾ ಸುಖಿನಾ ಸುಖಿ ನಾನು, ಬರೀ ಸುಖಿ ಸುಮ್ಮನೆ ಸುಖಿ ನಾನು. ಹೊಳೆ ಕಡಲಿಗೆ ಸೇರುವ ತೆರದಿ, ನಾವೇ ರೇವಿಗೆ ಬಹ ತೆರದಿ, ಬಗೆಯ ಆರೈಕೆಯ ಪಟವಿಳಿಸಿ ನಿಂತಿದೆ ಮನ ಇದೇ ಬಿಡುವೆನಿಸಿ, ಸುಖಿನಾ ಸುಖಿನಾ ಸುಖಿ ನಾನು. ನಿಮ್ಮ ನೋಡುತ್ತಾ ಸುಖಿ ನಾನು, ನಿಮ್ಮನ್ನೇ ನುಡಿಸುತ್ತಾ ಸುಖಿ ನಾನು, ನಿಮ್ಮ ತಣಿವು ನಿಮ್ಮ ಆನಂದದಿ ಸುಖಿ, ನಿಮ್ಮೆಡೆ ಸುಮ್ಮನೆ ಸುಖಿ ನಾನು, ಸುಖಿ
ಸುಖಿನ ಸುಖಿನ ಸುಖಿ ನಾನು. ಇಂದಾಗಿಗೆ ನಾ ಬಲು ಹಗುರ, ನೀಡಿರುವುದೋ ವರ ತನ್ನ ಕರ. ನಿನ್ನೆ ನಾಳೆ ಇನ್ನಿಲ್ಲವೆನಗೆನೆ, ಈ ನಲವೇ ಚಿರವೆಂಬ ತೆರ. ಸುಖಿನ ಸುಖಿನ ಸುಖಿ ನಾನು, ಬರೀ ಸುಖಿ ಸುಮ್ಮನೆ ಸುಖಿ ನಾನು. ರಾಮ ನಿನ್ನಾಧಾರದಳು ಸುಖಿ ನಾವು, ನಿನ್ನೀ ಸೊಗದಳು ಸುಖಿ ನಾವು. ಕಾಡಿನೋಳ್ ಈ ಸವಿ ಕಾಣುವ ಪುಣ್ಯಕ್ಕೆ, ನಿನಗೆಂದೆಂದಿಗೂ ಋಣಿ ನಾವು. ಶಬರಿ ರಾಮನ ಮಾತನ್ನ ಕೇಳಿ ತನ್ನ ಸೊಗದ ಮಾದವನ್ನು ಸ್ವಲ್ಪ ಹದಕ್ಕೆ ತಂದುಕೊಂಡು ಅವನನ್ನು ನೋಡುತ್ತಾ ಕೊನೆಗೆ ಕಂಬನಿ ದುಬ್ಬಿ ಹೇಳ್ತಾಳಂತೆ, ಬಲು ಸಂತಸ ಬಲು ಸಂತಸ ಬಲು ಸಂತಸ ನಿನಗೆ, ನನ್ನ ಆಸೆಯ ಜಾಡ ಹಿಡಿದು ಬಂದಿರಲ್ಲ ಈ ಕೊನೆಗೆ. ದಣಿದಿರಯ ತಣಿದಿರ ಹಸಿವು ತೃಷೆಯ ನುಡಿದಿರ, ಬಡವೆ ಒಬ್ಬಳೇ ಏನದೇವೆ ನನಗೆ ಮೊರಕು ತೊಳೆದಿರ. ರಾಮ ಕಣ್ಣ ನೀರಿದೇಕೆ ತಾಯಿ, ತುಸೂ ಉಣೆಯವಿಲ್ಲ, ನಮ್ಮ ಅಯೋಧ್ಯೆ ಅರಮನೆಯೊಳು ಇದಕ್ಕೂ ಲೇಸಿಸಲ್ಲ. ಇಂದು ಅಳುವ ಮರೆತೆವು, ಇಲ್ಲೇ ಮನೆಯನರಿತೆವು, ಇನಿತ್ ಆದರ ತೋರುವ ನಿನ್ನನ್ ಅಬ್ಬೆಯೆಂದೇ ಕುರಿತೆವು. ಶಬರಿ ರೂಪಿನಂತೆ ಮಾತು ಕೂಡ ಇನಿತು ಗಾರವಾಗಿದೆ. ಧನ್ಯ ನಾನು, ಸಿದ್ಧರ ವರವೆಂದು ನನಗೆ ಫಲಿಸಿದೆ. ನಿಮ್ಮ ಕಂಡ ಪುಣ್ಯವಂತೆ, ಹಿಂಗೆ ಹೋಯಿತೆಲ್ಲ ಚಿಂತೆ. ಗುರುವ ಪೂಜೆಗೈದ ತಣಿವು ನನಗೆ ಸಂಧಿದಿಂತೆ. ರಾಮ ಇಂಥ ಶಿಷ್ಯೆಯತ್ತಿ ಪಡೆದ ನಿನ್ನ ಗುರುಗಳೆಂಥರೋ, ಅವರ ಮಹಿಮೆ ಕೇಳಿ ಬಲ್ಲೆ ಎಂಥ ಶಾಂತದಾತರೋ. ಅಳಲನ್ನೆಲ್ಲ ಮರೆಸಿ ಶಾಂತಿಯೊಂದ ತೋರುವ ಈ ವನ, ಇದರ ನಡುವೆ ಪ್ರೇಮ ಶುದ್ಧೆ ನೀನು ಸುದಿನವು ಈ ದಿನ. ಶಬರಿ ನನ್ನ ಪೊಗಳಲೇಕೆ ರಾಮ, ಎಲ್ಲ ಅವರ ಕರುಣೆ. ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ. ನೀವು ಬಹಿರಿ ನಿಮ್ಮ ಕಾಣೆ ನಲ್ಮೆಯಹುದು ಎಂದು ಸಿದ್ಧರ್ ಒರೆದ ಮಾತು ನನಗೆ ಸಿದ್ಧಿಯಾಯಿತು ಇಂದು. ಈ ದಿನ ಇಷ್ಟು ಭಾಗವನ್ನು ನಾವು ನೋಡೋಣ, ಇಲ್ಲಿಗೆ ನಿಲ್ಲಿಸೋಣ. ಈ ಎರಡನೇ ದೃಶ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಶಬರಿ ರಾಮನಿಗೋಸ್ಕರ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾಳೆ. ಹೊಸ ಹೂವು ಹಣ್ಣು ಹಂಪಲುಗಳನ್ನ, ತಳಿರು ತೋರಣಗಳನ್ನೆಲ್ಲ ಕಟ್ಟಿಬಿಟ್ಟು ಹೂಮಾಲೆಯನ್ನು ಕಟ್ಟೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡು ಈಗ ಅವುಗಳ ಕುರಿತಂತೆ ಹಾಡ್ತಾ ಇರುವಂತಹ ದೃಶ್ಯ. ಮರೆಯಲ್ಲಿ ನಿಂತುಬಿಟ್ಟು ರಾಮ ಲಕ್ಷ್ಮಣರು ಏನ್ ನೋಡ್ತಾ ಇದ್ದಾರೆ, ಇದನ್ನ ನೋಡ್ತಾ ಇದ್ದಾರೆ. ಹೇಳ್ತಿದ್ದಾಳೆ, ನಿನ್ನ ಎಳವೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತೆರೆದೆ. ಚಂದಳಿರು ಅಂದ್ರೆ ಆಗ ತಾನೇ ಮರದಲ್ಲಿ ಚಿಗುರಿರುವಂತಹ ಎಳೆಯ ಚಿಗುರು, ಚಂದಳಿರು ಅಂತ ಹೇಳಿ ಅದನ್ನ ಕರೀತಾರೆ. ಅದನ್ನ ಕುರಿತು ಇವಳು ಹಾಡ್ತಾ ಇದ್ದಾಳೆ. ನಿನ್ನ ಎಳವೆ ಮೃದುತೆಯನ್ನು ಅಂದ್ರೆ, ಎಳೆಮೆ ಅಂದ್ರೆ ಚಿಗುರು, ಇನ್ನು ಚಿಗುರ್ತಾ ಇದೆ, ಏನು ಕುಡಿ ಅಂತ ಹೇಳಿ ಕರಿತೀವಲ್ಲ ಅದು, ಆ ಚಿಗುರನ್ನ ಕುರಿತು ಹೇಳ್ತಾರೆ. ಇದನ್ನ ನಾನು ಯಾರಿಗೋಸ್ಕರ ನಿನ್ನ ತಂದೆ, ನಿನಗೆ ನಿನ್ನನ್ನ ರಾಮನಿಗೋಸ್ಕರ ನಾನು ಮರದಿಂದ ತಂದೆ, ಅವನ ಸ್ಪರ್ಶಕ್ಕೆ ತೆರೆದೆ. ಆದ್ರೆ ಬರೀ ಗಾಳಿಗಾರಿರುವ ನೆನ್ನೆ ಚೆಂದಳಿರೆ, ಆದ್ರೆ ಏನಾಯ್ತು ಅವನಿಗೆ ಅದು ಉಪಯೋಗಕ್ಕೆ ಬರಲಿಲ್ಲ. ನಾನು ನಿನ್ನನ್ನ ರಾಮನಿಗೋಸ್ಕರ ಅಂತೇಳಿ ತಂದೆ, ಆದ್ರೆ ನೀನು ಬರೀ ಗಾಳಿಗೆನೆ ಆರಿದೆ ಅಂದ್ರೆ ಬಾಡಿ ಹೋದೆ, ಒಣಗಿ ಹೋಗ್ಬಿಟ್ಟೆ ನೀನು. ಅವನ ಸ್ಪರ್ಶಕ್ಕಾಗಿಯೇ ತಂದಿದ್ದು, ಅವನಿಗಾಗಿಯೇ ತಂದಿದ್ದು, ಈ ರೀತಿ ವ್ಯರ್ಥ ಆಯ್ತಲ್ಲ. ನೆನ್ನೆ ಚೆಂದಳಿರೆ ಅಂದ್ರೆ ನೆನ್ನೆ ತಂದಿರುವಂತಹ ಚೆಂದಳಿರೆ ಅಂತ ಹೇಳಿ, ನೆನ್ನೆ ತಂದಿರೋಂಥವನ್ನೆಲ್ಲ ತೆಗೆದು ಈಗಲ್ಲಿ ಆ ಜಗನ್ಮಸದನ್ನ ಇಡ್ತಾ ಇದ್ದಾಳೆ. ನೆನ್ನೆಯ ಚೆಂದಳಿರೆ ಅಂದ್ರೆ ಹಳೆದು ತೆಗೆದು ಹಾಕ್ತಾ ಇರುವಂಥದ್ದು. ನೆನ್ನೆ ಚೆಂದಳಿರೆ ತುಂಬಿ ಬಂಬಲ ಹೊಗಳ್ವೆಗಿಂಬಾದ ಕಂಪಿನಿಂದ ಅವನ ಹಸುವನ್ನು ದೀಪಿಸದೆ ಸೊರಗಿದ ಅಲರೆ. ಅಲರ್ ಅಂತ ಹೇಳಿದ್ರೆ ಇಲ್ಲಿ ಹೂವನ್ನ ಕುರಿತು ಹಾಡ್ತಾ ಇದ್ದಾಳೆ. ಈಗ ಹೂವನ್ನು ಕುರಿತು ಹೇಳ್ತಾ ಇದ್ದಾಳೆ. ಈ ಒಂದು ಗಿಡದಲ್ಲಿ ಹೂವಿದೆ ಅಂದ ತಕ್ಷಣ ಅಲ್ಲಿಗೆ ಏನ್ ಮಾಡ್ತವೆ, ದುಂಬಿಗಳು ಬರ್ತವೆ. ಇಲ್ಲಿ ತುಂಬಿ ಅಂದ್ರೆ ಅರ್ಥ ದುಂಬಿ. ಆ ದುಂಬಿಗಳೆಲ್ಲ ಬಂದ್ಬಿಟ್ಟು ಏನ್ ಮಾಡ್ತವೆ, ಮಕರಂದವನ್ನ ಹೀರ್ತವೆ. ಅವುಗಳು ಆ ರೀತಿ ಬಂದು ಕೂತ್ಬಿಟ್ಟು ಮಕರಂದವನ್ನು ಹೀರಿದಾಗ ಏನಾಗುತ್ತೆ, ಅದು ಅದೇ ಜೇನಾಗೋದು. ಮುಂದೆ ಅವೇನ್ ಮಾಡ್ತವೆ,
ಗೂಡನ್ನ ಕಟ್ಟುವಂಥದ್ದು. ತುಂಬಿ ಬಂಬಲ್ಲ ಮಗಳಿಗೆ ತುಂಬಾದ ಕಂಪಿನಿಂದ, ಈ ರೀತಿಯ ಸುವಾಸನೆಯಿಂದ, ಕಂಪು ಅಂದ್ರೆ ಸುವಾಸನೆಯಿಂದ ಕೂಡಿರುವಂತಹ ಹೂವೆ, ಕಂಪಿನಿಂದ ಆ ರೀತಿ ಸುವಾಸನೆಯಿಂದ ಕೂಡಿರುವಂತಹ ಹೂವೆ, ನಾನೇನ್ ಮಾಡಿದೆ, ಅದನ್ನ ನಿನ್ನನ್ನ ರಾಮನಿಗೋಸ್ಕರ ತಂದು ಇರಿಸಿದ್ದೆ ನಿನ್ನೆ ದಿನ. ಆದ್ರೆ ಅವನಿಗೆ ಯಾವ ಸುವಾಸನೆಯನ್ನು ಕೊಡದೆ, ಅವನಿಗೆ ಯಾವ ಖುಷಿಯನ್ನು ಕೊಡದೆ ನೀನೇನಾಗ್ಬಿಟ್ಟೆ, ಬಾಡಿ ಹೋಗ್ಬಿಟ್ಟೆ. ಅವನನ್ನು ಉದ್ದೀಪಿಸದೆ, ಅಂದ್ರೆ ನಿನ್ನ ಸುವಾಸನೆಯಿಂದ ಅವನನ್ನ ಉದ್ದೀಪಿಸದೆ, ಅವನಿಗೆ ಖುಷಿಯನ್ನ ಕೊಡದೆ ಸೊರಗಿದ ಅಲರೆ, ಅಂದ್ರೆ ಬಾಡಿ ಹೋಗ್ಬಿಟ್ಟೆ ಆ ಹೂವೆ, ಬಾಡಿ ಹೋಗಿರುವಂತಹ ಹೂವೆ ಅಂತೇಳಿ ಬಾಡಿ ಹೋಗಿರುವಂತಹ ಹೂವಿಗೆ ಹೇಳ್ಬಿಟ್ಟು ಆ ಹೂವನ್ನ ತೆಗೆದು ಆ ಜಾಗದಲ್ಲಿ ಹೊಸದನ್ನ ಇಡ್ತಾ ಇದ್ದಾಳೆ. ಬರೀ ಗಾಳಿಗಾರಿರುವ ನೆನ್ನೆ ಚಂದಳಿರೆ, ನೆನ್ನೆದು ಚಂದಳಿರುವ ಅಂದ್ರೆ ಕುಡಿ, ಮತ್ತೆ ಹೂವು ಬಾಡಿ ಹೋಗಿರುವಂತಹ ಹೂವು, ಅಂದ್ರೆ ನಿನ್ನ ಸುವಾಸನೆಯಿಂದ ರಾಮನಿಗೆ ನೀನು ಖುಷಿ ಕೊಡ್ಬೇಕಾಗಿತ್ತು, ಆದ್ರೆ ರಾಮ ಬರ್ಲಿಲ್ಲ, ಅವನಿಗೆ ಖುಷಿ ಸಿಗ್ಲಿಲ್ಲ, ಇದೇ ನೀನು ಈ ರೀತಿಯಾಗಿ ಬಾಡಿ ಹೋಗ್ಬಿಟ್ಟಿಯ ಹೂವೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಮತ್ತೆ ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದ ಕೆಟ್ಟು ಹುಳುವಿಗಾಸರೆಯಾದ ಇದೆ ವನ್ಯಫಲವೇ, ಹಣ್ಣುಗಳನ್ನು ಕುರಿತುಬಿಟ್ಟು ಹೇಳ್ತಾ ಇದ್ದಾರೆ. ನಿನ್ನನ್ನು ಸಹ ನಾನು ಯಾರಿಗೋಸ್ಕರ ತಂದಿದ್ದೆ, ರಾಮನಿಗೋಸ್ಕರ ತಂದಿದ್ದೆ, ಅವನು ತಿನ್ಲಿ ಅಂತೇಳಿ ನಾನು ತಂದಿದ್ದೆ. ಆದರೆ ಅವನಿಗೆ ಮೀಸಲಾಗಿದ್ದು ಅವನಿಗೆ ಸಿಕ್ಲಿಲ್ಲ. ಯಾರಿಗೆ ಸಿಕ್ಕಿದ್ದು? ಹುಳುಗಳಿಗೆ. ನಿನ್ನೆ ತಂದಿರೋದು ಇವಾಗಲೇ ಏನಾಗ್ಬಿಟ್ಟಿದೆ, ಹುಳುಗಳಿಗೆ ಆಸರೆ ಆಗ್ಬಿಟ್ಯಾ, ನೀನು ಸಹ ರಾಮನಿಗೆ ದಕ್ಕಲಿಲ್ವಾ ಅಂತೇಳಿ ಹಣ್ಣುಗಳನ್ನು ಕೊಟ್ಬಿಟ್ಟು ಹೇಳ್ತಾ ಇದ್ದಾಳೆ. ಅವನ ಪ್ರಾಣಾಹುತಿಗೆ ಅಂದ್ರೆ ಅವನಿಗೋಸ್ಕರ, ರಾಮನಿಗೋಸ್ಕರ ತಂದಂತಹ ಹಣ್ಣು ನೀನು, ಅವನಿಗೋಸ್ಕರ ಬರದೆ ರುಚಿ ಹದ ಕೆಟ್ಟು, ಅಂದ್ರೆ ಹಣ್ಣಾಗ್ಲೇ ಕೆಟ್ಟು ಹೋಗ್ಬಿಟ್ಟಿದೆ, ರುಚಿ ಹದ ಕೆಟ್ಟು ಏನಾಯ್ತು, ಹುಳುಗಳ ಪಾಲಾಯ್ತು. ಹುಳುವಿಗೆ ಆಸರೆಯಾದ ಎಲೆ ವನ್ಯಫಲವೇ ಹಣ್ಣೆ, ಮೀಸಲಾಗದೆ ಇತ್ತು ಮಾಸಲಾಗುವ ಇವನು, ಈ ರೀತಿ ಅವನಿಗೋಸ್ಕರ ಮೀಸಲಿದು, ಅವನಿಗೆ ಮೀಸಲು ಅಂತೇಳಿ ತಂದಂತಹ ನೀವೆಲ್ಲವೂ ವಸ್ತುಗಳು ಏನಿದ್ವಲ್ಲ, ಇವೆಲ್ಲ ಹಣ್ಣು, ಹೂವು, ಹಣ್ಣು, ಹಂಪಲುಗಳು, ಚಿಗುರು, ತಳಿರುಗಳೆಲ್ಲವೂ ಇವನು ಮರಳಿ ಅಂದ್ರೆ ಪುನಃ ಹೊಸದರಿಂದ ಅಡಿಗೈವ ಛಲವೇ, ಅಂದ್ರೆ ಅವಳಲ್ಲಿ ಆ ಛಲ ಇನ್ನೂ ಇದೆ. ಯಾವ ಛಲ? ಆ ಬಾಡಿ ಹೋಗಿರುವುದನ್ನ ತೆಗೆಯೋದು, ಮತ್ತೆ ಅವಳನ್ನ ತಂದಿಡೋದು. ಇದ್ರಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ, ರಾಮನನ್ನು ನೋಡಿಯೇ ನೋಡ್ತೀನಿ ಅನ್ನೋ ಛಲ ಇದೆ. ಆ ಛಲ ಇನ್ನು ಮಾಸಿಲ್ಲ. ಈ ಹಣ್ಣು, ಹೂವು, ಆಮೇಲೆ ಈ ತಳಿರು, ತೋರಣಗಳು, ಚಿಗುರುಗಳೆಲ್ಲ ಬಾಡಿ ಹೋಗ್ಬೋದು, ಆದ್ರೆ ನನ್ನಲ್ಲಿರುವಂತಹ ರಾಮನನ್ನ ನೋಡ್ಲೇಬೇಕನ್ನೋ ಛಲ ಇನ್ನು ಇದೆ. ಅಂತಹ ಛಲವೇ, ಆ ಛಲ ಇನ್ನು ಬಾಡಿ ಹೋಗಿಲ್ಲ. ಇಬ್ಬರು ಬಾಡಿ ಹೋಗಿರ್ಬೋದು, ಆ ಛಲ ನನ್ನಲ್ಲಿ ಇನ್ನು ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತ ಛಲವೇ ಅಂತ ಹೇಳ್ತಾ ಈಗ ಮಾಲೆಯನ್ನ ಕಟ್ಟುತ್ತಾ ಹಾಡುತ್ತಾಳೆ. ಇದು ಹೂ ಮಾಲೆಯನ್ನ ಕಟ್ತಾಳೆ. ರಾಮನಿಗೋಸ್ಕರ ಹೂಗಳನ್ನೆಲ್ಲ ಆರಿಸಿ ತಂದಿದ್ದಾಳಲ್ವಾ, ಅವುಗಳನ್ನ ಈಗ ಹಾರವನ್ನ ಮಾಡ್ತಾ ಇದ್ದಾಳೆ. ಹೂಗಳನ್ನ ಕಟ್ತಾ ಹಾಡ್ತಿದ್ದಾಳೆ. ಈಗ ಎಂದು ಕಾಂಬೆನ ರಾಮನ, ಎಂದು ಕಾಂಬೆನ, ಯಾವಾಗ ಕಾಣ್ತೀನಿ ನಾನು ರಾಮನನ್ನ, ಇನ್ನು ಎಷ್ಟು ದಿನ ಬೇಕು, ಯಾವಾಗ ನೋಡೋದು ಅಂತ ಹೇಳಿ ಅರ್ಥ. ಅದು ಅವನನ್ನ ನೋಡಿಲ್ಲ, ಶಬರಿ ನೋಡಿಲ್ಲ, ಆದ್ರೆ ಅವನ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡಿದ್ದಾಳೆ. ನೋಡಿ ಹಾಡ್ತಾ ಇದ್ದಾಳೆ ಮುಂದೆ. ಎಂದು ಕಾಂಬೆನ ರಾಮನ, ಎಂದು ಕಾಂಬೆನ, ಅವನು ಯಾರಂತೆ? ದಶರಥನ ಪುತ್ರನಂತೆ. ನಾವು ತರಗತಿಯಲ್ಲಿ ನೋಡಿದ್ವಲ್ವಾ, ದಶರಥ ಮಹಾರಾಜನಿಗೆ 3 ಜನ ಮಡದಿಯರು, ಹೌದ, 4 ಜನ ಪುತ್ರರು. ಅದನ್ನ ಇಲ್ಲಿ ಶಬರಿ ಹೇಳ್ತಾ ಇದ್ದಾರೆ. ಅವನು ಯಾರ ಮಗನಂತೆ? ದಶರಥನ ಪುತ್ರನಂತೆ, ಸಾಧು ಜನರ ಮಿತ್ರನಂತೆ, ಜನಾನುರಾಗಿ, ಅಂದ್ರೆ ಪ್ರಜೆಗಳು ಸಹ ಅವನನ್ನ ಇಷ್ಟಪಡ್ತಾ ಇದ್ರು, ಆರಾಧಿಸ್ತಾ ಇದ್ರು ರಾಮನನ್ನ. ಅಂತಹ ಸಾಧು ಜನರ ಮಿತ್ರ, ಜನರು ಅವನನ್ನ ಮಿತ್ರನ ಪ್ರೀತಿ ಕಾಣ್ತಾ ಇದ್ರು. ಇವನು ಅಷ್ಟೇ ಜನರ ಪ್ರೀತಿಯನ್ನ ತೋರ್ತಾ ಇದ್ದ. ಅಷ್ಟೇ ಅಲ್ಲ, ಧೀರ, ಶೂರ, ವೀರ, ಗಂಭೀರ, ಈ ಎಲ್ಲಾ ಸಾರಾ ಸದ್ಗುಣಗಳು ಅವನಲ್ಲಿ ಇತ್ತು ಅಂತೇಳಿ ಶಬರಿ ಹಾಡ್ತಾ ಇದ್ದಾಳೆ. ಧೀರ, ಶೂರ, ವೀರ, ಗಂಭೀರ, ಸದ್ಗುಣಾಸಾರ, ಎಲ್ಲಾ ರೀತಿಯ ಒಳ್ಳೆ ಗುಣಗಳು ಏನಂತೀವೋ ಎಲ್ಲಾ ಗುಣಗಳು ರಾಮನಲ್ಲಿ ಇತ್ತು. ಸದ್ಗುಣ ಸಾರನಂತೆ ಅಂತ ರಾಮನನ್ನ ಎಂದು ಕಾಂಬೆನ, ರಾಮನನ್ ಎಂದು ಕಾಂಬೆನ, ಯಾವಾಗ ನೋಡ್ತೀನಿ ಅಂತ ರಾಮನನ್ನ, ಯಾವಾಗ ಅವನ ದರ್ಶನ ಆಗುತ್ತೆ ನನಗೆ ಅಂತ ಹೇಳಿ ಹಾಡ್ತಾ ಇದ್ದಾಳೆ. ಮತ್ತೆ ಹೇಳ್ತಿದ್ದಾಳೆ
ಬಗ್ಗೆನೇ. ಅಂಜಿಸುವವರ್ ಅಂಜುವಂತೆ ಬಿಲ್ಲ ಹಿಡಿದು ಬರುವನಂತೆ. ಅವನು ಬರೋ ರೀತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅವನನ್ನ ಎದುರಿಸ್ಬೇಕು, ಅವನ ಜೊತೆ ಹೋರಾಡಬೇಕು, ಅವನನ್ನ ಸೋಲಿಸ್ಬೇಕು ಅಂತ ಹೇಳಿ ಅವನ ಶತ್ರುಗಳು ಬರೋದು ಸಹ ಅವನು ಬರೋದನ್ನ ನೋಡಿದ್ರೇನೆ ಅಂಜಬೇಕು, ಭಯ ಪಟ್ಟು ಹೋಗ್ಬೇಕು. ಆ ರೀತಿ ಅವನು ಇದ್ದ. ಅಂಜಿಸುವವರು ಅಂದ್ರೆ ಎದುರಿಸುವವರು ಅಂದ್ರೆ ಅವನ ಜೊತೆಗೆ ಹೋರಾಡುವಂಥವ್ರು, ಅವನ ಶತ್ರುಗಳು ಸಹ ಅಂಜುವಂತೆ. ಬಿಲ್ಲ ಹಿಡಿದು ಬರುವನಂತ. ಬರೀ ಬಿಲ್ ಹಿಡ್ಕೊಂಡು ನಡ್ಕೊಂಡು ಬರೋದೇನೆ ನೋಡಿದ್ರೆ ಸಾಕು, ಶತ್ರುಗಳು ಅವನ ಜೊತೆ ಹೋರಾಡ್ಬೇಕು ಅಂತ ಬಂದಂಥವ್ರು ಸಹ ಹಿಂದಕ್ಕೆ ಸರಿಬೇಕು. ಆ ರೀತಿ ಅವನ ರೀತಿ ಇತ್ತು, ಅವನ ಬಿಲ್ಲ ಹಿಡ್ಕೊಂಡು ಬರೋ ರೀತಿ ಇತ್ತು. ಆದೊಡೆ ಒಲವು ಸೌಮ್ಯನಂತೆ. ಇಷ್ಟೆಲ್ಲ ವೀರ ಧೀರ ಶೂರ ಆದ್ರೂ ಸ್ವಭಾವ ತುಂಬಾ ಸೌಮ್ಯವಾದದ್ದು ಆಗಿತ್ತು. ಯಾರದು? ರಾಮನದು ಸೌಮ್ಯ ಸ್ವಭಾವವನ್ನು ಆಗಿದ್ದ. ಆದೊಡೆ ಒಲವು ಸೌಮ್ಯನಂತೆ, ಹಸುಳೆಯಂತೆ ಕಾಂಬನಂತೆ. ನೋಡ್ಲಿಕ್ಕೆ ಒಂದು ರೀತಿ ಮಗುವಿನ ರೀತಿ ಆತನ ಮುಖ ಕಾಣಿಸ್ತಾ ಇತ್ತು. ಹಸುಳೆಯಂತೆ ಕಾಣಿಸ್ತಾ ಇದ್ದ ರಾಮ. ಎಂದು ಕಾಮೆನ ರಾಮನ ಎಂದು ಕಾಮೆನ ಮತ್ತೆ ಹೇಳ್ತಿದ್ದಾಳೆ. ಅರಸುತನೆವ ತೊರೆದನಂತೆ. ಅರಸುತನ ಅಂತ ಹೇಳಿದ್ರೆ ಅವನಿಗೆ ರಾಜತ್ವವನ್ನ ಬಿಟ್ಟು ಏನ್ ಮಾಡ್ದವನು ವನವಾಸಕ್ಕೆ ಬಂದ. ಅದು ಕತೆ ನಿಮಗೆ ಗೊತ್ತೇ ಇದೆ. ಕೈಕೇಯಿ ಏನ್ ಮಾಡ್ತಾಳೆ, ತನ್ನ ಮಗನಿಗೆ ಭರತನಿಗೆ ಪಟ್ಟ ಹಾಕ್ಬೇಕು, ರಾಮ ಏನ್ ಮಾಡ್ಬೇಕು, ಕಾಡಿಗೆ ಹೋಗ್ಬೇಕು ಅಂತೇಳಿ 3 ವರಗಳನ್ನ ದಶರಥನಲ್ಲಿ ಬೇಡಿ ಕೇಳಿದ್ದಾಳಲ್ಲ. ಆ ವರದಂತೆ ಏನು ಈಗ ರಾಮ ಏನಾಗಿದ್ದಾನೆ, ಕಾಡಿಗೆ ಬಂದಿದ್ದಾನೆ. ಪಟ್ಟಾಭಿಷೇಕ ನಡೆಯುವಂತ ಸಂದರ್ಭದಲ್ಲಿನೇ ಅವನು ವನವಾಸಕ್ಕೆ ಬರುವಂತಹ ಒಂದು ಸಂದರ್ಭ ಅರಮನೆಯಲ್ಲಿ ಏರ್ಪಾಡಾಗುತ್ತೆ ಕೈಕೇಯಿಯಿಂದಾಗಿ. ಹಾಗಾಗಿ ಅವನು ಆ ಪಟ್ಟಾಭಿಷೇಕವನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಏನ್ ಮಾಡ್ತಾನೆ, ತನ್ನ ತಾಯಿಯ ಆಸೆಯನ್ನ ಈಡೇರಿಸಲಿಕ್ಕೆ, ತನ್ನ ತಂದೆ ಕೊಟ್ಟಿರುವಂತಹ ಮಾತನ್ನ ನಡೆಸ್ಕೊಡ್ಲಿಕ್ಕೆ ಏನ್ ಮಾಡ್ತಾನೆ, ತನ್ನ ತಂದೆ ಮಾತಿನ ಪ್ರಕಾರ ಕೈಕೇಯಿಯ ಆಸೆಯ ಪ್ರಕಾರ ವನವಾಸಕ್ಕೆ ಬರುವಂಥದ್ದು. ಅದನ್ನಿಲ್ಲಿ ನೆನಪು ಮಾಡ್ಕೋಬಹುದು. ಅರಸುತನವ ತೊರೆದನಂತೆ. ರಾಜ ಬೇಕಾಗಿರುವಂತಹ ಇತ್ತು, ಯಾಕೆ ಅವಕಾಶ ಇತ್ತು ಅದನ್ನು ಸಹ ಬಿಟ್ಬಿಟ್ಟು ಕಾಡಿಗೆ ಬರ್ತಾನೆ. ಅರಸುತನವ ತೊರೆದನಂತೆ, ತವಸಿತನವಾಗೊಂಡನಂತೆ. ಸನ್ಯಾಸತ್ವ, ತವಸಿತನ ಅಂತ ಹೇಳಿದ್ರೆ ಈ ಸನ್ಯಾಸಿಗಳು ಮುನಿಗಳು ಉಡುವಂತಹ ನಾರುಡೆ ಬಟ್ಟೆ ಅಂತ ಏನು ಕರಿತೀವಲ್ವ, ಆ ರೀತಿಯ ಸನ್ಯಾಸಿಗಳ ರೀತಿ ವನವಾಸಕ್ಕೆ ಅವನು ಬಂದಿದ್ದಾನೆ. ತವಸಿತನವಾಗೊಂಡನಂತೆ. ತಮ್ಮನೊಡನೆ ಬನಕ್ಕೆ ಬರಲು ಮನದಿ ಭಯವೇ ಇಲ್ಲವಂತೆ. ಜೊತೆಗೆ ತಮ್ಮ ಇದ್ದ ಅಂತ ಹೇಳಿ ನಾವು ಎಲ್ಲಿಗೆ ಹೋಗೋದಕ್ಕೂ ಸಿದ್ಧ. ಯಾರು? ರಾಮ. ಅಷ್ಟು ಜೋಡಿ ರಾಮ ಮತ್ತು ಲಕ್ಷ್ಮಣ ಇಲ್ಲವಂತೆ. ಎಂದು ಕಾಂಬೆನ ರಾಮನ ಎಂದು ಕಾಂಬೆನ. ಕೆಟ್ಟ ಕನಸಿನಿರುಳು ಕಳೆವ ಸುಪ್ರಭಾತದಂತವನನು. ಈಗ ಬೆಳಗ್ಗೆ ಮಲಗಿ ಎದ್ದಾದ ತಕ್ಷಣ ನಮ್ಮ ಕಿವಿಗೆ ಸುಪ್ರಭಾತ, ತುಂಬಾ ಸುಮಧುರವಾಗಿರುವಂತಹ ಒಂದು ಗೀತೆ ಕಿವಿಗೆ ಬಿತ್ತು ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಏನಾಗುತ್ತೆ, ತುಂಬಾ ಉಲ್ಲಾಸವಾಗಿರುತ್ತೆ ಅಲ್ವಾ. ಆ ರೀತಿ ಏನೋ ರಾಮನ ಮುಖವನ್ನು ನೋಡಿದ ತಕ್ಷಣ ಅಂತ ಕೆಟ್ಟ ಕನಸುಗಳು ಸಹ ಏನಾಗ್ಬಿಡ್ಬೇಕು, ಮರೆಯಾಗಬೇಕು. ಆ ರೀತಿಯ ತೇಜಸ್ಸು ಕಳೆ ರಾಮನ ಮುಖದಲ್ಲಿ ಇತ್ತು. ಅವನನ್ನ ಇಲ್ಲಿ ಶಬರಿ ಸುಪ್ರಭಾತಕ್ಕೆ ಹೋಲಿಸ್ತಾ ಇದ್ದಾಳೆ. ಕೆಟ್ಟ ಕನಸಿನ ಇರುಳು ಕಳೆವ ಸುಪ್ರಭಾತದಂತವನನ್ನು. ಅಂತವನನ್ನು ಯಾವಾಗ ನೋಡ್ತೀನಿ ನಾನು? ಗುರು ಸಿದ್ಧರೇ ಮೆಚ್ಚಿದಂತ ಸನ್ಮಂಗಳ ಮೂರ್ತಿಯನ್ನು. ಗುರು ಸಿದ್ಧರು, ಗುರುಗಳು, ಮುನಿಗಳು, ಋಷಿ ಮುನಿಗಳು ಎಲ್ಲರೂ ಇದನ್ನ ಮೆಚ್ಚಿರುವಂಥದ್ದು ರಾಮನ ಅಂತಹ ಸನ್ಮಂಗಳ ಮೂರ್ತಿಯನ್ನ ಯಾವಾಗ ನೋಡ್ತೀನಿ ನಾನು ಅಂತೇಳಿ ಶಬರಿ ಹಾಡ್ತಾ ಇದ್ದಾಳೆ. ಆ ರೀತಿ ಹಾಡ್ತಾ 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 ಏನ್ ಮಾಡ್ತಿದ್ದಾಳೆ ಅವಳು? ಹೂಮಾಲೆಯನ್ನು ಕಟ್ತಾ ಇದ್ವಲ್ವ, ಈಗ ಆ ಹೂಮಾಲೆಗೆ ಮುತ್ತಿಕ್ತಿದ್ದಾಳೆ. ಕಟ್ಟಿದ ಮಾಲೆಗೆ ಮುದ್ದಿಕ್ಕುವಳು. ಈಗ ರಾಮ ಮತ್ತು ಲಕ್ಷ್ಮಣ ಏನ್ ಮಾಡಿದ್ದಾರೆ, ಶಬರಿ ಎದುರಿಗೇನೆ ಬಂದು ನಿಂತಿದ್ದಾರೆ. ಅವರು ಮರೆಯಲ್ಲಿ ನೋಡುವಾಗಲೇ ಗೊತ್ತಾಗ್ಬಿಡ್ತು, ಧನು ಮಹರ್ಷಿಗಳು ಹೇಳಿದಂತಹ ಶಬರಿ ಇವಳೇನೆ, ಬಾ ಹೋಗೋಣ, ಮುಂದಕ್ಕೆ ಹೋಗೋಣ, ಅವಳನ್ನ ಮಾತಾಡ್ಸೋಣ ಅಂತೇಳಿ ಈಗ ಅವ್ರು ಏನ್ ಮಾಡಿದ್ದಾರೆ, ನೇರವಾಗಿ ಶಬರಿಯ ಬಳಿನೇ ಬಂದಿದ್ದಾರೆ. ಆದ್ರೆ ಶಬರಿ ಇನ್ನು ಅವರನ್ನ ನೋಡಿಲ್ಲ, ಈಗ ನೋಡ್ತಾ ಇದ್ದಾಳೆ. ಈಗ ರಾಮ ಲಕ್ಷ್ಮಣ ಅವಳನ್ನ ಮೊದಲನೇ ಬಾರಿ ಮಾತಾಡಿಸ್ತಿದ್ದಾರೆ. ಆ ನೋಡಿದ ತಕ್ಷಣ ಅವಳಿಗೆ ಏನಾಗ್ಬೋದು ನೋಡೋಣ. ರಾಮ: ತಾಯಿ, ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ? ರಾಮ ಕೇಳ್ತಾನೆ, ತಾಯಿ, ನಾವು ದಾರಿಗರು ಅಂದ್ರೆ ಪ್ರಯಾಣಿಕರು, ದಾರಿಯಲ್ಲಿ ಬರುವಂತವ್ರು, ದಾರಿ ಹೋಗೋರು ನಾವು, ನಮಗೆ ಇಲ್ಲಿ ಜಾಗ ಸಿಕ್ಕೋದೆ
ಅಂತೇಳಿ ರಾಮ ಕೇಳ್ತಾ ಇದ್ದಾನೆ. ಶಬರಿ ನಡುಗುವೆದೆಯಿಂದ ಹಿಂತಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ ಅಂತ ನಿರ್ಜನವಾಗಿರುವಂತಹ ಪ್ರದೇಶದಲ್ಲಿ ನಾನು ಒಬ್ಬಳೇ ಇದ್ದೀನಿ ಅಂತೇಳಿ ಅವಳಿಗೆ ಗೊತ್ತು. ಇದ್ದಕ್ಕಿದ್ದ ಹಾಗೆ ಇನ್ನೊಬ್ಬರು ಧ್ವನಿ ಕೇಳಿದ ತಕ್ಷಣ ಅವಳಿಗೆ ಏನಾಯ್ತು, ಸ್ವಲ್ಪ ನಡುಕ ಉಂಟಾಗುತ್ತೆ. ನಡುಗುವೆದೆಯಿಂದ ಭಯದಿಂದ ಹಿಂತಿರುಗಿ ಹಿಂದಕ್ಕೆ ತಿರುಗಿ ದೃಷ್ಟಿಸಿ ನೋಡ್ತಾಳೆ. ನಿಟ್ಟಿಸಿ ಆ ಮೊದಲನೇ ಸರಿ ನೋಡಿದ ತಕ್ಷಣ ಅವಳ ಮುಖದಲ್ಲಿ ಗಾಬರಿ ಏನು ಕಾಣಿಸ್ತಲ್ವ, ಆ ಗಾಬರಿ ಸ್ವಲ್ಪ ಕಳೆದ ಬಳಿಕ ಅದು ಆಶ್ಚರ್ಯ ಸ್ವಲ್ಪ ಕಡಿಮೆ ಆದ ನಂತರ ಮೊದಲ ಬೆರಗು ಕಳೆದ ಮೇಲೆ ಅವಳು ಕಾಯ್ತಾ ಇದ್ದ ರಾಮನಿಗೋಸ್ಕರ ತಾನೆ. ಯಾರು ಬಂದ್ರು ಇವನಿಗೆ ಇರ್ಬೋದೇನೋ ರಾಮ, ಇವರು ರಾಮ ಇರ್ಬೋದೇನೋ, ಇದೇ ಭಾವನೆ ಅವಳಲ್ಲಿ ಇತ್ತು. ಆಗ ಅದಕ್ಕೋಸ್ಕರ ಈ ತಕ್ಷಣ ಕೇಳ್ತಿದ್ದಾಳೆ ಅವಳು, ನೀ ರಾಮನೇ? ಆಶ್ಚರ್ಯ ಕಳೆದ ನಂತರ ಕೇಳಿದು, ನೀನ್ ರಾಮನ ಹಾಗಾದ್ರೆ ಅಂತೇಳಿ. ಅವಳಿಗೆ ಯಾರು ಬಂದ್ರು ರಾಮನೇ ಅಂತೇಳಿ ಅವಳು ಭಾವಿಸ್ತಾ ಇದ್ಲು. ನೀ ರಾಮನೇ ಮಹಾಪುರುಷ ಅಂತೇಳಿ ರಾಮನನ್ನ ಕೇಳ್ತಾಳೆ. ಅದಕ್ಕೆ ರಾಮ ಹೇಳ್ತಾನೆ, ಹೌದು ತಾಯಿ, ಹೌದು, ಹೌದಮ್ಮ, ನಾನೇ ರಾಮ. ರಾಮನೆಂಬರು ನನ್ನ, ಹೌದು ನಾನು ರಾಮ, ನನ್ನನ್ನು ರಾಮ ಅಂತೇಳಿ ಕರೀತಾರೆ ಎಲ್ರು ಅಂತೇಳಿ ರಾಮ ಇಲ್ಲಿ ಹೇಳ್ತಾ ಇದ್ದಾನೆ. ಈತ ನನ್ನ ಅನುಜ ಸೌಮಿತ್ರಿ, ನನ್ನ ಪಕ್ಕದಲ್ಲಿರುವಂತವ್ರು ಈತ ನನ್ನ ಅನುಜ. ಅನುಜ ಅಂತ ಹೇಳಿದ್ರೆ ಸಹೋದರ, ತಮ್ಮ, ನನ್ನ ತಮ್ಮ. ಇವನು ಯಾರು? ಸೌಮಿತ್ರಿ. ಯಾರು ಸೌಮಿತ್ರಿ ಅಂದ್ರೆ ಹೋದ ತರಗತಿಯಲ್ಲಿ ಹೇಳಿದ್ವಲ್ವ, ಸೌಮಿತ್ರಿ ಅಂದ್ರೆ ಲಕ್ಷ್ಮಣ, ಸುಮಿತ್ರೆಯ ಮಗ. ದಶರಥನ ಎರಡನೇ ಹೆಂಡತಿಯಾಗಿರುವಂತಹ ಸುಮಿತ್ರೆಯಲ್ಲಿ ಜನಿಸಿದಂಥವನು ಲಕ್ಷ್ಮಣ ಆಗಿದ್ದರಿಂದ ಅವನಿಗೆ ಸೌಮಿತ್ರಿ ಅಂತ ಹೇಳಿ ಸಹ ಕರೀತಾರೆ. ಅವಾಗ ಶಬರಿಗೆ ಕನಸೋ ನನಸೋ ಒಂದೂ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅನ್ಸುತ್ತೆ. ಹೇಳ್ತಿದ್ದಾಳೆ, ರಾಮ ಲಕ್ಷ್ಮಣರೇ ನೀವು? ನಿಜವಾಗ್ಲೂ ನೀವು ಅವರೇನಾ ರಾಮ ಲಕ್ಷ್ಮಣರ? ನೀ ರಾಮನೇ? ಕೇಳ್ತಿದ್ದಾಳೆ. ರಾಮನೇ ನೀನು? ನಿಜವಾಗೂ ಹೌದಾ? ನಾನು ರಾಮನ ನೋಡ್ತಿದ್ದೀನ, ಎದುರಿಗಿರೋದು ರಾಮನೇನಾ ಅಂತ ಹೇಳಿ ಅವಳಿಗೆ ಅನ್ನಿಸ್ತಾ ಇದೆ. ರಾಮನೇ ನೀನು? ಶಬರಿ ತುಂಬಾ ಸಡಗರಗೊಳ್ಳುತ್ತಾಳೆ. ಇಷ್ಟು ವರ್ಷದ ಬಳಿಕ ಇದ್ದಕ್ಕಿದ್ದ ಹಾಗೇನೆ ಆ ರಾಮ ಕಣ್ಣೆದುರಿಗೆ ಬಂದಿದ್ದಾನೆ ಅಂದ್ರೆ ಅವಳಲ್ಲಿ ಆಗುವಂತಹ ಸಡಗರ ತುಂಬಾ ದೊಡ್ಡದಾಗಿರುತ್ತೆ. ಉತ್ಸಾಹ, ಖುಷಿ, ಸಂತೋಷ ಹೇಳೋದಕ್ಕೆ ಸಾಲದು. ಸಡಗರಗೊಳ್ಳುತ್ತಾಳೆ. ಮುಂದೆ ಮೇಳದವರು ಹಾಡುವ ಹಾಡು ಅವಳು ಗೈದ ಉಪಚಾರವನ್ನ ಬಣ್ಣಿಸುತ್ತದೆ. ಆ ರೀತಿ ಅವಳು ಸಂಭ್ರಮ ಪಡುವಂಥದ್ದನ್ನ ಆ ನಾಟಕದಲ್ಲಿ ಮೇಳದವರು ತಮ್ಮ ಹಾಡಿನ ಮೂಲಕ ಏನ್ ಮಾಡ್ತಿದ್ದಾರೆ, ಹಾಡ್ತಾ ಇದ್ದಾರೆ. ಅವ್ರು ಹಾಡುವಂಥದ್ರಲ್ಲಿ ಶಬರಿ ರಾಮನನ್ನ ಯಾವ ರೀತಿ ಉಪಚಾರ ಮಾಡಿದ್ರು ಅನ್ನೋದು ವರ್ಣಿಸುತ್ತೆ. ಕಂಡಳು ಶಬರಿ ರಾಮ ಬಂದು ನಿಂತಿರುವುದ. ಶಬರಿ ಈಗ ಕಂಡು ರಾಮ ಬಂದು ನಿಂತಿರೋದನ್ನ ಈ ಶಬರಿ ಏನ್ ಮಾಡ್ತಿದ್ದಾಳೆ, ತಕ್ಷಣಕ್ಕೆ ನೋಡ್ತಾ ಇದ್ದಾಳೆ. ಕಂಡ ಬೆರಗು ಕಳೆದ ಬಳಿಕ ನೋಡಿದ ತಕ್ಷಣ ಆಗೋ ಆಶ್ಚರ್ಯ ಸ್ವಲ್ಪ ಮರೆಯಾದ ಮೇಲೆ ಸನಿಯ ಕೈಲಿ ಅಂದ್ರೆ ರಾಮ ಲಕ್ಷ್ಮಣನ ಹತ್ತಿರಕ್ಕೆ, ಸನಿಹ ಅಂದ್ರೆ ಹತ್ತಿರಕ್ಕೆ ಹೋಗಿ ಮೈಯ ಮುಟ್ಟಿ, ನನ್ ಕನಸೋ ಏನೋ ನೋಡೋಣ ಅಂತೇಳಿ ಮುಟ್ಟಿ ಮುಟ್ಟಿ ಖಾತ್ರಿ ಮಾಡ್ಕೊಳ್ತಾ ಇದ್ದಾಳೆ. ನಿಜವಾಗ್ಲೂ ಹೌದಾ ಅಂತೇಳಿ ಮೈಯ ಮುಟ್ಟಿ ನೋಡ್ತಾ ಇದ್ದಾಳೆ. ಆವಾಗ ಗೊತ್ತಾಯ್ತು ಹೌದು ಅಂತೇಳಿ ಗೊತ್ತಾದಾಗ ಪದದಿ ಕೆಡೆದು ಅಂದ್ರೆ ಪಾದಕ್ಕೆ ನಮಸ್ಕರಿಸಲಿಕ್ಕೆ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯ ಕಣ್ಣಿಗೊತ್ತಿಕೊಂಡು ಪಾದಗಳನ್ನ ಮುಟ್ಟಿ ಕೈಗಳನ್ನ ಕಣ್ಣಿಗೆ ಮುಟ್ಕೊಳ್ತಾ ಇದ್ದಾಳೆ. ಕಣ್ಣಿಗೊತ್ತಿಕೊಂಡು ಹನಿಯ ಸುರಿಸಿ ಕಣ್ಣೀರು ಹಾಕ್ತಿದ್ದಾಳೆ. ಅದು ಸಂತಸದ ಕಣ್ಣೀರು. ನನ್ನ ಆಸೆ ಕೊನೆಗೂ ಈಡೇರ್ತಲ್ಲ ಅನ್ನೋ ಖುಷಿಯಲ್ಲಿ ಕಣ್ಣೀರು ಬರ್ತಾ ಇದೆ. ಹನಿಯ ಸುರಿಸಿ ಬನ್ನಿರೆಂದು ಗದ್ಗದಿಸುತ್ತಾ, ಬನ್ನಿ ಬನ್ನಿ ಒಳಗಡೆ ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಅವಳಿಗೆ ಧ್ವನಿನೂ ಸಹ ಬರ್ತಾ ಇಲ್ಲ. ಆದಂತಹ ಖುಷಿಗೆ ಮಾತು ಸಹ ಹೊರಡ್ತಾ ಇಲ್ಲ. ಗದ್ಗದ ನಡುತ್ತಾ ಇದೆ ಧ್ವನಿನೂ ಸಹ. ಅಯ್ಯೋ ಏನೂ ಅಡಿಯೇ ಇಲ್ಲ, ಅಯ್ಯೋ ಇವತ್ತು ಏನೂ ಸಿದ್ಧವಾಗಿಲ್ಲ, ಏನೂ ಸಿದ್ಧತೆ ಮಾಡಿಲ್ಲ. ನಾನು ದಿನನೂ ಸಿದ್ಧಗೊಳಿಸುತ್ತಿದ್ದೆ ಹಣ್ಣು ಹೂವುಗಳನ್ನೆಲ್ಲ ತಂದು, ಆದ್ರೆ ಇವತ್ತೇ ಹೀಗಾಗ್ಬೇಕಾ, ಅಯ್ಯೋ ಏನೋ ಸಿದ್ಧವಾಗಿಲ್ವಲ್ಲ ಅಂತೇಳಿ ಚಡಪಡಿಸ್ತಾ ಇದ್ದಾಳೆ ತನ್ನಂಗೆ ತಾನೇನೆ. ನಿನ್ನೆ ಎಷ್ಟು ಚೆನ್ನಾಗಿಲ್ಲ, ನಿನ್ನೆ ತುಂಬಾ ಚೆನ್ನಾಗಿ ನಾನು ಜೋಡಿಸಿದ್ದೆ, ಅದು ನಿನ್ನೆ ಎಷ್ಟು ಇವತ್ತು ಚೆನ್ನಾಗಿಲ್ಲ ಎಂತ ಬಲು ಹಂಬಲ ಅಂತ ಅಂದ್ರೆ ಮನಸ್ಸೊಳಗಿನೇ ಖುಷಿ ಪಡ್ತಾ ಕೊರಗ್ತಾ ನಿನ್ನೆ ಚೆನ್ನಾಗಿತ್ತು ಅಂತ ಹೇಳಿ ಮನಸ್ಸೊಳಗೆ ಸ್ವಲ್ಪ ಸ್ವಲ್ಪ ನೋವನ್ನ ಪಡ್ತಾ ತನ್ನ ಬಗೆಯ ಬಯಕೆಯಂತೆ ತನ್ನ ಮನಸ್ಸಿನ ಆಸೆ ಏನಿತ್ತಲ್ವಾ, ರಾಮ ಬಂದ್ರೆ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅವನಿಗೆ ಆ ರೀತಿ ಸತ್ಕಾರ ಮಾಡ್ಬೇಕು ಅಂತ ಹೇಳಿ ಮನಸ್ಸನ್ನು ಕಟ್ಟಿದ್ಲಲ್ವಾ, ಆ ಬಯಕೆಯಂತೆ ಬಗೆ ಬಗೆಯ ಕಂಪ ನೀಡುವವನ ಮಾಲೆಯ ಕೊರಳಿಗಿಟ್ಟು ಬೇರೆ ಬೇರೆ ಕಾಡಲ್ಲಿ ಸಿಗುವಂತಹ ಹೂವುಗಳನ್ನೆಲ್ಲ ಸೇರಿಸಿ ಏನ್ ಮಾಡಿದ್ಲು, ಒಂದು ಮಾಲೆಯನ್ನ ಕಟ್ಟಿದ್ಲಲ್ವಾ, ಅವು ಸುವಾಸನೆ ಭರಿಸುವಂತಹ
ಇವುಗಳಾಗಿದ್ದವು. ಅವುಗಳನ್ನ ಆತನ ಕೊರಳಿಗೆ ಹಾಕ್ತಾಳೆ. ಕೊರಳಿಗಿಟ್ಟು ಹಬ್ಬ ಎಂದು ಹಿಕ್ಕಿ ಹಿಕ್ಕಿ ಸಾರ್ಥಕತೆ ಸಿಕ್ಬಿಡ್ತು ಅಂತ ಹೇಳಿ ತುಂಬಾ ಖುಷಿ ಪಡ್ತಿದ್ದಾಳೆ. ಹಿಕ್ತಾ ಇದ್ದಾಳೆ. ಹಿಕ್ಕಿ ಹಿಕ್ಕಿ ಈಗ ಹಣ್ಣನ್ನು ಕೊಡ್ತಿದ್ದಾಳೆ. ಇದು ರುಚಿ, ಇದರಷ್ಟು ರುಚಿಯ ಹಣ್ಣೇ ಇಲ್ಲ ಜಗದೋಳು. ಇದು ತುಂಬಾ ರುಚಿಯಾಗಿರುವಂತಹ ಹಣ್ಣು, ಇನ್ನೇನು ಇದನ್ನ ತಿನ್ನಲೇಬೇಕು, ಇಷ್ಟು ರುಚಿಯಾದ ಹಣ್ಣು ಜಗತ್ತಲ್ಲೇ ಇಲ್ಲ ಅಂತೇಳಿ ರಾಮನಿಗೆ ಲಕ್ಷ್ಮಣನಿಗೆ ಕೊಡ್ತಾ ಇದ್ದಾಳೆ. ಮತ್ತೆ ಮಗುವಿನ ರೀತಿ ನಡ್ಕೊಳ್ತಾ ಇದ್ದಾಳೆ. ಹಣ್ಣೇ ಇಲ್ಲ ಜಗದೋಳು ಎಂದು ನಿಮಗೇ ಎಲ್ಲಿ ತಂದೆನೆಂದು, ನಾನು ಇವುಗಳನ್ನು ನಿಮಗೋಸ್ಕರನೇ ತಂದಿಟ್ಟಿದ್ದೀನಿ ಅಂತ ಹೇಳಿ ತಾನೇ ಅವರ ಕೈ ಅಡುತ್ತು. ತಾನೇ ಏನ್ ಮಾಡ್ತಾಳೆ, ಬಿಡಿಸಿ ಬಿಡಿಸಿ ರಾಮ ಮತ್ತು ಲಕ್ಷ್ಮಣನ ಕೈಯೊಳಗೆ ಕೊಡ್ತಾ ಇದ್ದಾಳೆ. ಇಂತಹ ಪೂಜೆಯಿಂದ, ಇಂತಹ ಸತ್ಕಾರದಿಂದ ಸುಪ್ರಸನ್ನರಾದ ರಾಮ ಮತ್ತು ಲಕ್ಷ್ಮಣ. ಆ ರೀತಿ ಖುಷಿಯಾಗಿ ಸಂತೋಷರಾಗಿ ರಾಜಕುವರ ಒಂದು ಮಂದಹಾಸ ತೋರೆ, ಮುಖದಲ್ಲಿ ಮಂದಹಾಸ ಅವರಲ್ಲಿ ಮೂಡು ಬರುತ್ತೆ. ಅದನ್ನ ನೋಡಿ ಇವಳು ಸಹ ಧನ್ಯತೆಯನ್ನ ಪಡಿತಾಳೆ, ಖುಷಿ ಪಡ್ತಾಳೆ. ಮಂದಹಾಸ ತೋರೆ ಆ ರೀತಿ ಅವರು ಖುಷಿಯಾಗಿದ್ದನ್ನ ನೋಡಿ, ಅವರ ಮುಖದಲ್ಲಿ ಮಂದಹಾಸವನ್ನ ನೋಡಿ ಧನ್ಯ ಭಾವದಿಂದ ಅವಳ ಮನಸ್ಸು, ನನ್ನ ಜೀವನನೇ ಸಾರ್ಥಕ ಆಯ್ತು ಅಂತ ಹೇಳಿ ಅವಳ ಮನಸ್ಸಿಗೆ ಅನಿಸುತ್ತೆ. ಹೀಗೆ ಅವರಿಗೆ ಉಪಚಾರವನ್ನು ಮಾಡಿ ಶಬರಿ ತನ್ನ ಅಂತಃಸುಖವನ್ನು ತೋರುವುದಕ್ಕೆ ಈ ತರ ಹಾಡಿಕೊಂಡು ನರ್ತಿಸುತ್ತಾಳೆ. ಈ ರೀತಿ ಉಪಚಾರವನ್ನು ಮಾಡಿದ ಬಳಿಕ ಅವರಿಗೆ ಹಣ್ಣು ಹಂಪಲುಗಳನ್ನು ಕೊಟ್ಟಾದ ನಂತರ ಅವಳು ಖುಷಿ ಸ್ವಲ್ಪ ಏನೋ ಕೊನೆನೇ ಇರಲಿಲ್ಲ. ಈಗ ನರ್ತಿಸ್ತಾ ಕುಣಿತ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸುಖಿನಾ ಸುಖಿನಾ ಸುಖಿ ನಾನು, ಬರೀ ಸುಖಿ, ಸುಮ್ಮನೆ ಸುಖಿ ನಾನು ಗೆದ್ಬಿಟ್ಟೆ ಅಂದ್ರೆ ನನ್ನ ಆಸೆ ಕೊನೆಗೂ ಈಡೇರ್ಬಿಡ್ತು, ನನ್ನಷ್ಟು ಸುಖಿ ಈ ಪ್ರಪಂಚದಲ್ಲಿಯೇ ಯಾರಿಲ್ಲ, ನಾನು ಸುಖಿ ಅಂತ ಹೇಳಿ ಹಾಡ್ತಾ ಇದ್ದಾಳೆ. ನಾನಿಲ್ಲದ ನಾನಾಗಿನೋ, ನಾನೇ ಆಗಿಲ್ಲ, ಇನ್ನು ಏನೋ ಬೇರೆ ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದೀನಿ, ನಾನಿಲ್ಲದ ನಾನಾಗಿವೇನೋ, ಆಸೆ ತೀರಿ ಹಾಯಾಗಿವೇನೋ, ನನ್ನ ಆಸೆ ಜೀವನದ ಮಹತ್ವದಂತಹ ಆಸೆ ಆಗಿರುವಂತಹ ರಾಮನನ್ನು ನೋಡೋದು, ಅದು ಇವತ್ತು ಈಡೇರಿಬಿಟ್ಟಿದೆ. ಆ ಆಸೆ ತೀರಿ ಹಾಯಾಗಿದೆ. ದೊಡ್ಡ ಮಹತ್ವಾಕಾಂಕ್ಷೆಯಾಗಿರುವಂತಹ ಆಸೆ ಇವತ್ತು ಈಡೇರಿದಂತಹ ದಿನ ಇದು. ಹಾಗಾಗಿ ಆಸೆ ತೀರಿ ಹಾಯಾಗಿವೇನು, ಹಂಬಲನ್ನು ಅಳಿದಿಗೆ ತುಂಬಿರುವೆನು ನಹ. ಹಂಬಲ ಇತ್ತು, ಏನ ಹಂಬಲ, ರಾಮನನ್ನ ನೋಡ್ಬೇಕು ಅನ್ನೋದು, ಅದು ಇವತ್ತು ಈಡೇರಿಬಿಡ್ತು. ಸುಮ್ಮನೆಯೇ ಬಲು ಸುಖಿ ನಾನು, ಹೊಳೆ ಕಡಲಿಗೆ ಸೇರುವ ತೆರಳಿ. ಇವತ್ತು ಏನಾಯ್ತು, ಹೊಳೆ ಏನ್ ಮಾಡುತ್ತೆ, ತನ್ನ ದಾರಿಯಲ್ಲಿ ಹರ್ಕೊಂಡು ದೊಡ್ಡದಾಗಿರುವಂತಹ ಕಡಲಿಗೆ ಬಂದು ಸೇರುತ್ತೆ. ಆ ರೀತಿಯಾಗಿ ನನ್ನ ಮನಸ್ಸು ರಾಮನನ್ನು ನೋಡಿ ಆ ರೀತಿಯಾಗ್ಬಿಟ್ಟಿದೆ, ಸಮಾಧಾನ ಆಗ್ಬಿಟ್ಟಿದೆ, ಖುಷಿ ಸಿಕ್ಕಿದೆ. ಅಷ್ಟೇ ಅಲ್ಲ, ನಾವೇ ಅಂದ್ರೆ ಹಡಗು ರೇವಿಗೆ ಅಂದ್ರೆ ದಡಕ್ಕೆ, ತೀರಕ್ಕೆ ಬಂದು ನಿಲ್ಲುತ್ತೆ. ಅದರ ಉದ್ದೇಶ ಏನಾಗಿತ್ತು, ದಡಕ್ಕೆ ಹೋಗೋದು. ಆ ರೀತಿ ಉದ್ದೇಶ ನನ್ನದಾಗಿತ್ತು, ಏನು, ರಾಮನನ್ನ ನೋಡುದು. ಆ ಉದ್ದೇಶ ಇವತ್ತು ನನಗೆ ಈಡೇರಿತು. ನಾವೇ ರೇವಿಗೆ ಬಹತೆರದಿ ಆ ರೀತಿ ಬಂದಂಗಿದೆ. ಇವತ್ತು ನನಗೆ ನೆಮ್ಮದಿ ಅನಿಸ್ತಾ ಇದೆ. ಬಗೆಯ ಹಾರೈಕೆಯ ಪಟವಿಡಿಸಿ, ಪಟ ಅಂತಂದ್ರೆ ಏನು, ಬಗೆಯ ಹಾರೈಕೆ ಅಂದ್ರೆ ಏನೇನೋ ಆಸೆ ಆಕಾಂಕ್ಷೆಗಳಿದ್ವಲ್ಲ ಅವುಗಳೆಲ್ಲವನ್ನ ಇವತ್ತು ಇಳಿಸ್ಬಿಟ್ಟಿದ್ದೀನಿ. ಪಟ ಇಳಿಸಿ ನಿಂತಿದೆ ಮನ, ಇದೇ ಬಿಡುವೆನಿಸಿ, ಮನಸ್ಸಿನ ನಿಲ್ತು. ಇವತ್ತು ನನಗೆ ಬಿಡುವ ಸಿಕ್ಕಂಗ ಆಗಿತ್ತು. ಬಿಡುವ ಅಂದ್ರೆ ಅರ್ಥ ಇಲ್ಲಿ ರಾಮನನ್ನು ನೋಡ್ಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇತ್ತಲ್ವಾ. ಈಗ ಎದುರಿಗೇನೆ ರಾಮ ನಿಂತ್ಬಿಟ್ಟಿದ್ದಾನೆ. ಅವಳ ಆಸೆಯಂತೆ ಹೂಮಾಲೆಯನ್ನು ಹಾಕಿದ್ದಾಳೆ, ಹಣ್ಣುಗಳನ್ನ ತಿನ್ನಿಸಿದಾಳೆ. ಇದೇ ಅವಳಿಗೆ ಸಿಕ್ಕಂತಹ ಖುಷಿ, ಬಿಡುವೆನಿಸಿದೆ. ನಿಮ್ಮ ನೋಡುತ್ತಾ ಸುಖಿ ನಾನು, ನಿಮ್ಮ ನೋಡೋದ್ರಲ್ಲೇ ನಾನು ಸುಖಿಯಾಗ್ಬಿಟ್ಟಿದ್ದೀನಿ. ಸುಮ್ಮನೆ ನುಡಿಸುತ್ತಾ ಸುಖಿ ನಾನು, ನಿಮ್ಮ ಜೊತೆ ಮಾತಾಡ್ತಾನೆ ನಾನು ಸುಖವನ್ನ ಪಡ್ತಾ ಇದ್ದೀನಿ. ಇಂಥ ಸುಖ ಜಗತ್ತಲ್ಲಿ ಯಾರಿಗೂ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ಅವಳು ಅನ್ಕೊಂಡಿದ್ದಾಳೆ. ನಿಮ್ಮ ತಣಿವು ನಿಮ್ಮ ಆನಂದದ ಸುಖಿ, ನಿಮ್ಮ ತಣಿವು ಹಿಂಗತಲ್ವಾ, ನೀವು ಖುಷಿ ಪಟ್ರಲ್ವಾ, ಆ ಖುಷಿಯಲ್ಲೇ ನಾನು ಸುಖಿ ಅಂತ ಹೇಳಿ ಆಡ್ತಾ ಇದ್ದಾಳೆ. ನಿಮ್ಮೆಡೆ ಸುಮ್ಮನೆ ಸುಖಿ ನಾನು, ಇಂದಾಗಿಯೇ ನಾ ಬಲು ಹಗುರ, ಮನಸ್ಸು ಸಂಪೂರ್ಣವಾಗಿ ಏನಾಗಿದೆ, ನನಗೆ ಹಗುರವಾಗಿದೆ, ಆಸೆ ಈಡೇರಿಬಿಟ್ಟಿದೆ. ಮೀಡಿಹುದೋ ವರ ತನ್ನ ಕರ, ಇನ್ನು ನನ್ನ ಆಸೆ ಈಡೇರಿತು, ನನ್ನ ಒಂದು
ಜೀವನದ ಉದ್ದೇಶನೇ ಈಡೇರದಾಗಿದೆ. ಈಗ ನನ್ನ ಮನಸ್ಸು ಈ ಬೇರೋ ಇನ್ನೊಂದು ಏನನ್ನ ಯೋಚಿಸ್ತಾ ಇದೆ, ಇನ್ನು ಯಾವುದೋ ದಾರಿ ನನಗೆ ಕಾಣಿಸ್ತಾ ಇದೆ ಅಂತ ಅವಳು ಹೇಳ್ತಾ ಇದ್ದಾಳೆ. ನಿನ್ನೆ ನಾಳೆ ನಿನ್ನಿಲ್ಲವೆನಗೆ, ಇನ್ನು ಮುಂದೆ ನಾಳೆ ಚಿಂತೆನೂ ಇಲ್ಲ, ಹಿಂದಿನ ದಿನದ್ದು ಬೇಕಾಗಿಲ್ಲ, ಇಂದು ನಾಳೆಗಳೇ ನನಗೆ ಬೇಕಾಗಿಲ್ಲ. ನಿನ್ನೆ ನಾಳೆ ಇನ್ನಿಲ್ಲವೆನಗೆನೆ, ಈ ನಲ್ಲವೇ ಚಿರವೆಂಬ ತರ ಈ ಕ್ಷಣಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ ಅನ್ನೋ ಸುಖ ಇದೇ ಸ್ಥಿರವಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸಾಕು ಇನ್ಮೇಲೆ ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಈ ನಲವೇ ಅಂದ್ರೆ ಖುಷಿ, ಪ್ರೀತಿ, ಆ ಕ್ಷಣಗಳು ಅನುಭವಿಸಿದ್ಲಲ್ವಾ ಆ ಸಂತೋಷ, ಆ ಈ ನಲವೇ ಚಿರವೆಂಬ ತರ ಸುಖಿನ ಸುಖಿನ ಸುಖಿ ನಾನು, ಬರೀ ಸುಖಿ, ಸುಮ್ಮನೆ ಸುಖಿ ನಾನು. ಈ ಸುಖ ಸಾಕು, ನನಗೆ ಇಷ್ಟು ಸಾಕು, ನನ್ನ ಜೀವನ ಸಾರ್ಥಕ ಆಯಿತು ಅಂತೇಳಿ ಅವಳು ಹಾಡ್ತಾ ಇದ್ದಾಳೆ. ಈ ದಿನ ನಾವು ತಿಳಿಸೋಣ. ಮುಂದಿನ ಕ್ಲಾಸಲ್ಲಿ ಸಂಪೂರ್ಣವಾಗಿ ಗದ್ಯ ಭಾಗವನ್ನು ನಾವು ಮುಗಿಸೋಣ. ಅಂದರೆ ನೀವು ಗೃಹ ಕಾರ್ಯ ನಿಮಗೆ ಏನು ಅಂತ ಹೇಳಿದ್ರೆ, ಈ ಪಠ್ಯಾಧಾರ ಟಿಪ್ಪಣಿಗಳಿದಾವಲ್ವಾ, ಇವುಗಳನ್ನ ನೀವು ಬರವಣಿಗೆ ರೂಪದಲ್ಲಿ ಇನ್ನೊಮ್ಮೆ ಏನು ಮಾಡಬೇಕು, ಬರ್ಕೊಂಡು ಬರಬೇಕು. ಶಬರಿ, ಮತಂಗ, ಭೂಮಿಜಾತೆ, ಚಿತ್ರಕೂಟ, ದಶರಥ, ಸೌಮಿತ್ರಿ, ಧನು, ಜಟಿಲ ಕಬರಿ, ಮೇಳ, ಹಲವೊಂದು ಮತ್ತೆ ವರ್ಣಶಾಲೆ, ಈ ಪಠ್ಯಾಧಾರ ಟಿಪ್ಪಣಿಗಳ ಬಗ್ಗೆ ಮತ್ತೊಮ್ಮೆ ನೀವೇನು ಮಾಡಬೇಕು, ಟಿಪ್ಪಣಿಯನ್ನ ಜೊತೆಗೆ ಗದ್ಯ ಭಾಗದಲ್ಲಿ ಇವುಗಳ ಬಗ್ಗೆ ಮತ್ತೆ ಕೆಲವೊಂದು ಅಂಶಗಳನ್ನು ನೋಡಿದ್ರಲ್ಲ, ಅವುಗಳನ್ನ ಸೇರಿಸ್ಬಿಟ್ಟು ನೀವು ಸ್ವತಃ ಟಿಪ್ಪಣಿಗಳನ್ನ ಮಾಡ್ಕೊಂಡು ಬರಬೇಕು. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಭಾಗವನ್ನ ನೋಡೋಣ.